ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಠಾಣೆಗೆ ಬಂದಂತಹ ಗಿರೀಶ್ ಮಟ್ಟಣ್ಣನವರ್ ತಿಮ್ರೋಡಿ ಉಜ್ರೆಯಲ್ಲೇ ಇದ್ದಾರೆ. ಅವರ ಹತ್ರ ಈಗಷ್ಟೇ ಮಾತಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಅಂತ ಬಂದಾಗ ಇದೇ ವಿಚಾರವನ್ನ ಮಾಧ್ಯಮದವರ ಮುಂದೆ ಹೇಳಿದ್ರು. ಹಾಗಾಗಿ ಅವರಿಗೆ ಬೆಳ್ತಂಗಡಿ ಪೊಲೀಸರು ಬೆಂಗಳೂರಿಗೆ ಬಂದು ಮಟ್ಟಣ್ಣವರ ನಿವಾಸಕ್ಕೆ ಹೋಗಿ ನೋಟಿಸ್ ಅನ್ನು ಕೊಟ್ಟು ಬಂದಿದ್ರು ವಿಚಾರಣೆಗೆ ಹಾಜರಾಗಿ ಅಂತೇಳಿ. ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಬಂದಿದ್ದೀನಿ ಅಂತ ಮಟ್ಟಣ್ಣನವರು ಹೇಳಿದ್ದಾರೆ. ಮೊನ್ನೆ ಎಸ್ಐಟಿ ಕಚೇರಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಂತಹ ಗಿರೀಶ್ ಮಟ್ಟಣ್ಣ ಅವರು ವಿವಿಧ ಎಲ್ಲ ತಂಡದವರು ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಕುಸುಮಾವತಿ ಅವರು, ಜಯಂತ್ ಎಲ್ಲರೂ ಕೂಡ ಒಟ್ಟಿಗೆ ಬಂದು ದೂರನ್ನ ದಾಖಲು ಮಾಡೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ದೂರು ಕೊಟ್ಟು ಹೊರಗಡೆ ಬಂದ ಬಳಿಕ ಮಾಧ್ಯಮದವ್ರ ಹತ್ರ ಮಾತಾಡಬೇಕಾದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹತ್ರ ನಾವು ಈಗಷ್ಟೇ ಮಾತಾಡ್ಕೊಂಡು ಬಂದ್ವಿ, ಅವರು ಉಜ್ರೆಯಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಬೆಳ್ತಂಗಡಿ ಪೊಲೀಸ್ನವರು ಕಳೆದ ಒಂದೊಂದು ತಿಂಗಳಿಂದ ಗಡೀಪಾರ ಅಥವಾ ಕೇಸ್ ಆದಾಗಿಂದ ಹುಡುಕ್ತಾವ್ರೆ. ಬೆಳ್ತಂಗಡಿ ಪೊಲೀಸರಿಗೆ ಮಾತ್ರ ಸಿಗ್ತಾ ಇಲ್ಲ. ಆದ್ರೆ ಗಿರೀಶ್ ಮಟ್ಟಣ್ಣವ್ರಿಗೆ ಹೇಗೆ ಸಿಗ್ತಾ ಇದಾರೆ? ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಹುಡುಕಾಟ ನಡೆಸೋದ್ರಲ್ಲಿ ಆರ್ಮ್ಸ್ ಆಕ್ಟ್ ಅಲ್ಲಿ ಇಷ್ಟೊತ್ತಿಗೆಲ್ಲ ಅರೆಸ್ಟ್ ಆಗಬೇಕಾಗಿತ್ತು. ಬೇಲ್ ರಿಜೆಕ್ಟ್ ಆಗಿದೆ, ಅರ್ಜಿ ವಜಾಗೊಂಡಿದೆ. ಆದ್ರೂ ಕೂಡ ಬೆಳ್ತಂಗಡಿ ಪೊಲೀಸರಿಗೆ ಸಿಗದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಗಿರೀಶ್ ಮಟ್ಟಣ್ಣವರಿಗೆ ಸಿಗ್ತಾರೆ ಅಂತಂದ್ರೆ, ಉಜಿರೆಯಲ್ಲೇ ಇದ್ದಾರೆ ಅಂತಂದ್ರೆ ಬೆಳ್ತಂಗಡಿ ಪೊಲೀಸರು ಏನ್ ಮಾಡ್ತಿದ್ದಾರೆ ಹುಡುಕಾಡದೆ? ಬೆಳ್ತಂಗಡಿ ಪೊಲೀಸರ ಮೇಲೇನೆ ಹಲವು ಅನುಮಾನಗಳು ವ್ಯಕ್ತವಾಗ್ತವೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟ್ ತಾರಕಕ್ಕೇರ್ತಾನೆ ಇದೆ. ಹುಕ್ಕೇರಿ ಮೇಲೆ ಕಣ್ಣಿಟ್ಟಿದ್ದ ರಮೇಶ್ ಕತ್ತಿಗೆ ಬಿಗ್ ಶಾಕ್. ಹುಕ್ಕೇರಿ ಕ್ಷೇತ್ರದ ಮತದಾನವನ್ನ ಮುಂದೂಡಲಾಗಿದೆ. ಚುನಾವಣೆ ಮುಂದೂಡಿದ್ದ ಧಾರವಾಡ ಹೈಕೋರ್ಟ್ ಈಗ ರಮೇಶ್ ಕತ್ತಿಗೆ ಬಿಗ್ ಶಾಕ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟ್ ತಾರಕಕ್ಕೇರ್ತಾ ಇದ್ದು ಹುಕ್ಕೇರಿ ಮೇಲೆ ಕಣ್ಣಿಟ್ಟಿದ್ರು ರಮೇಶ್ ಕತ್ತಿ. ಈಗ ರಮೇಶ್ ಕತ್ತಿಗೆ ಶಾಕ್ ಇದೆ. ಹುಕ್ಕೇರಿ ಕ್ಷೇತ್ರದ ಮತದಾನವನ್ನ ಮುಂದೂಡಲಾಗಿದೆ. ಚುನಾವಣೆಯನ್ನ ಮುಂದೂಡಿದಂತಹ ಧಾರವಾಡ ಹೈಕೋರ್ಟ್ ಆದೇಶದಂತೆ ಮತದಾನವನ್ನ ಮುಂದೂಡಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶವನ್ನ ಹೊರಡಿಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೊಂದಲಕ್ಕೆ ಈಡಾದಂತಹ ಅಥಣಿ ಕ್ಷೇತ್ರದ ಅಭ್ಯರ್ಥಿಗಳ ಸಂಖ್ಯೆ, ಇಬ್ಬರು ಅಭ್ಯರ್ಥಿಗಳ ಹೆಸರು ಒಂದೇ ಸಂಖ್ಯೆಯಲ್ಲಿದೆ. ಗೊಂದಲ ಸೃಷ್ಟಿಯಾಗಿದೆ. ಲಕ್ಷ್ಮಣ್ ಸವದಿ ಮತ್ತು ಮಹೇಶ್ ಕುಮಟಳ್ಳಿ ಸ್ಪರ್ಧೆ ಮಾಡ್ತಿದ್ದಾರೆ. ನಾಳೆ ನಡೆಯಲಿರುವಂತಹ ಡಿಸಿಸಿ ಬ್ಯಾಂಕ್ ಮತದಾನ ಪ್ರಕ್ರಿಯೆ ಕ್ರಮ ಸಂಖ್ಯೆ 2ರಲ್ಲಿ ತಮ್ಮ ಗುರುತಿನ ಚಿಹ್ನೆ ಪ್ರಕಟಗೊಂಡಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಎಡವಟ್ಟಾಗಿದೆ. ಇಬ್ಬರು ಅಭ್ಯರ್ಥಿಗಳ ಹೆಸರು ಒಂದೇ ಸಂಖ್ಯೆಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಎಡವಟ್ಟಾಗಿದೆ. ನೋಡಿ, ಲಕ್ಷ್ಮಣ್ ಸಂಗಪ್ಪ ಸವದಿ ಕ್ರಮ ಸಂಖ್ಯೆ 2 ಚಿಹ್ನೆ ಅದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮಹೇಶ್ ಕುಮಟಳ್ಳಿ ಅವರು ಕೂಡ ಕ್ರಮ ಸಂಖ್ಯೆ 2ರಲ್ಲೇ ಬಂದಿದೆ. ಹಾಗಾಗಿ ಗೊಂದಲ ಸೃಷ್ಟಿಯಾಗಿದೆ. ಇಬ್ಬರಿಗೂ ಕ್ರಮ ಸಂಖ್ಯೆ 2 ಯಾವುದಕ್ಕಾಗ್ತಾರೆ ಈಗ ಓಟ್? ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಠಾಣೆಗೆ ಬಂದಂತಹ ಗಿರೀಶ್ ಮಟ್ಟಣ್ಣನವರ್ ತಿಮ್ರೋಡಿ ಉಜ್ರೆಯಲ್ಲೇ ಇದ್ದಾರೆ. ಅವರ ಹತ್ರ ಈಗಷ್ಟೇ ಮಾತಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಅಂತ ಬಂದಾಗ ಇದೇ ವಿಚಾರವನ್ನ ಮಾಧ್ಯಮದವರ ಮುಂದೆ ಹೇಳಿದ್ರು. ಹಾಗಾಗಿ ಅವರಿಗೆ ಬೆಳ್ತಂಗಡಿ ಪೊಲೀಸರು ಬೆಂಗಳೂರಿಗೆ ಬಂದು ಮಟ್ಟಣ್ಣವರ ನಿವಾಸಕ್ಕೆ ಹೋಗಿ ನೋಟಿಸ್ ಅನ್ನು ಕೊಟ್ಟು ಬಂದಿದ್ರು ವಿಚಾರಣೆಗೆ ಹಾಜರಾಗಿ ಅಂತೇಳಿ. ಹಾಗಾಗಿ ಇವತ್ತು ವಿಚಾರಣೆಗೆ
ಹಾಜರಾಗಿದ್ದಾರೆ, ವಿಚಾರಣೆಗೆ ಬಂದಿದ್ದೀನಿ ಅಂತ ಮಟ್ಟಣ್ಣನವರು ಹೇಳಿದ್ದಾರೆ. ಮೊನ್ನೆ ಎಸ್ಐಟಿ ಕಚೇರಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಂತಹ ಗಿರೀಶ್ ಮಟ್ಟಣ್ಣ ಅವರು ವಿವಿಧ ಎಲ್ಲ ತಂಡದವರು ಬಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಕುಸುಮಾವತಿ ಅವರು, ಜಯಂತ್ ಎಲ್ಲರೂ ಕೂಡ ಒಟ್ಟಿಗೆ ಬಂದು ದೂರನ್ನ ದಾಖಲು ಮಾಡೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ದೂರು ಕೊಟ್ಟು ಹೊರಗಡೆ ಬಂದ ಬಳಿಕ ಮಾಧ್ಯಮದವ್ರ ಹತ್ರ ಮಾತಾಡಬೇಕಾದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹತ್ರ ನಾವು ಈಗಷ್ಟೇ ಮಾತಾಡ್ಕೊಂಡು ಬಂದ್ವಿ, ಅವರು ಉಜ್ರೆಯಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಬೆಳ್ತಂಗಡಿ ಪೊಲೀಸ್ನವರು ಕಳೆದ ಒಂದೊಂದು ತಿಂಗಳಿಂದ ಗಡೀಪಾರ ಆದ್ಮೇಲೆ ಕೇಸ್ ಆದಾಗಿಂದ ಹುಡುಕ್ತಾವ್ರೆ. ಬೆಳ್ತಂಗಡಿ ಪೊಲೀಸರವರಿಗೆ ಮಾತ್ರ ಸಿಗ್ತಾ ಇಲ್ಲ. ಆದ್ರೆ ಗಿರೀಶ್ ಮಟ್ಟಣ್ಣ ಅವ್ರಿಗೆ ಹೇಗೆ ಸಿಗ್ತಾ ಇದಾರೆ? ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಹುಡುಕಾಟ ನಡೆಸೋದ್ರಲ್ಲಿ ಆರ್ಮ್ಸ್ ಆಕ್ಟ್ ಅಲ್ಲಿ ಇಷ್ಟೊತ್ತಿಗೆಲ್ಲ ಅರೆಸ್ಟ್ ಆಗಬೇಕಾಗಿತ್ತು. ಬೇಲ್ ರಿಜೆಕ್ಟ್ ಆಗಿದೆ, ಅರ್ಜಿ ವಜಾಗೊಂಡಿದೆ. ಆದ್ರೂ ಕೂಡ ಬೆಳ್ತಂಗಡಿ ಪೊಲೀಸರಿಗೆ ಸಿಗದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಗಿರೀಶ್ ಮಟ್ಟಣ್ಣ ಅವರಿಗೆ ಸಿಗ್ತಾರೆ ಅಂತಂದ್ರೆ, ಉಜಿರೆಯಲ್ಲೇ ಇದ್ದಾರೆ ಅಂತಂದ್ರೆ ಬೆಳ್ತಂಗಡಿ ಪೊಲೀಸರು ಏನ್ ಮಾಡ್ತಿದ್ದಾರೆ ಹುಡುಕಾರದೆ? ಬೆಳ್ತಂಗಡಿ ಪೊಲೀಸರ ಮೇಲೇನೆ ಹಲವು ಅನುಮಾನಗಳು ವ್ಯಕ್ತವಾಗ್ತವೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟ್ ತಾರಕಕ್ಕೇರ್ತಾನೆ ಇದೆ. ಹುಕ್ಕೇರಿ ಮೇಲೆ ಕಣ್ಣಿಟ್ಟಿದ್ದ ರಮೇಶ್ ಕತ್ತಿಗೆ ಬಿಗ್ ಶಾಕ್. ಹುಕ್ಕೇರಿ ಕ್ಷೇತ್ರದ ಮತದಾನವನ್ನ ಮುಂದೂಡಲಾಗಿದೆ. ಚುನಾವಣೆ ಮುಂದೂಡಿದ್ದ ಧಾರವಾಡ ಹೈಕೋರ್ಟ್ ಈಗ ರಮೇಶ್ ಕತ್ತಿಗೆ ಬಿಗ್ ಶಾಕ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟ್ ತಾರಕಕ್ಕೇರ್ತಾ ಇದ್ದು ಹುಕ್ಕೇರಿ ಮೇಲೆ ಕಣ್ಣಿಟ್ಟಿದ್ರು ರಮೇಶ್ ಕತ್ತಿ. ಈಗ ರಮೇಶ್ ಕತ್ತಿಗೆ ಶಾಕ್ ಇತ್ತು. ಹುಕ್ಕೇರಿ ಕ್ಷೇತ್ರದ ಮತದಾನವನ್ನ ಮುಂದೂಡಲಾಗಿದೆ. ಚುನಾವಣೆಯನ್ನ ಮುಂದೂಡಿದಂತಹ ಧಾರವಾಡ ಹೈಕೋರ್ಟ್ ಆದೇಶದಂತೆ ಮತದಾನವನ್ನ ಮುಂದೂಡಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶವನ್ನ ಹೊರಡಿಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೊಂದಲಕ್ಕೆ ಈಡಾದಂತಹ ಅಥಣಿ ಕ್ಷೇತ್ರದ ಅಭ್ಯರ್ಥಿಗಳ ಸಂಖ್ಯೆ, ಇಬ್ಬರು ಅಭ್ಯರ್ಥಿಗಳ ಹೆಸರು ಒಂದೇ ಸಂಖ್ಯೆಯಲ್ಲಿದೆ. ಗೊಂದಲ ಸೃಷ್ಟಿಯಾಗಿದೆ. ಲಕ್ಷ್ಮಣ್ ಸವದಿ ಮತ್ತು ಮಹೇಶ್ ಕುಮಟಳ್ಳಿ ಸ್ಪರ್ಧೆ ಮಾಡ್ತಿದ್ದಾರೆ. ನಾಳೆ ನಡೆಯಲಿರುವಂತಹ ಡಿಸಿಸಿ ಬ್ಯಾಂಕ್ ಮತದಾನ ಪ್ರಕ್ರಿಯೆ ಕ್ರಮ ಸಂಖ್ಯೆ 2ರಲ್ಲಿ ತಮ್ಮ ತಮ್ಮ ಗುರುತಿನ ಚಿಹ್ನೆ ಪ್ರಕಟಗೊಂಡಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಎಡವಟ್ಟಾಗಿದೆ. ಇಬ್ಬರು ಅಭ್ಯರ್ಥಿಗಳ ಹೆಸರು ಒಂದೇ ಸಂಖ್ಯೆಯಲ್ಲಿರುವಂತಹ ಹಿನ್ನೆಲೆ